ರಾಜ್ಯ ರಾಜಕಾರಣದಲ್ಲಿ ಈಗ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಇದ್ದ ಸದ್ದು. ಈ ನಡುವೆ ಬಿಜೆಪಿ ಹೈಕಮಾಂಡ್ ತನ್ನ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇಡೀ ರಾಜಕೀಯ ವಲಯವೇ ಬೆಚ್ಚಿ ಬೀಳುವಂತಹ ಅಚ್ಚರಿಯ ನಿರ್ಧಾರಗಳನ್ನು ಕೈಗೊಂಡಿದೆ. ಮೊದಲನೇದಾಗಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯತಕ್ಕಂಥ ಚುನಾವಣೆ ಬಿಜೆಪಿ ಯಾರೂ ಊಹಿಸದ ಹೊಸ ಮುಖಕ್ಕೆ ಮಣೆ ಹಾಕಿದೆ. ಅವರೇ ಪ್ರೊಫೆಸರ್ ಎಂ ನಾಗರಾಜ್. ದೀರ್ಘಕಾಲದಿಂದ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಇವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ಹಾಗೂ ಕೆಪಿಎಸ್ಸಿ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಇನ್ನು ಈ ಪಟ್ಟಿಯಿಂದ ಮೈತ್ರಿಕೂಟದ ಪಾಲ್ದಾರ ಪಕ್ಷವಾದ ಜೆಡಿಎಸ್ಗೆ ಭಾರಿ ನಿರಾಸೆಯಾಗಿದೆ. ಜೂನ್ 25ಕ್ಕೆ ನಿವೃತ್ತಲಾಗಿರ್ತಕ್ಕಂಥ 93 ವರ್ಷದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೊಮ್ಮೆ ಮರು ಆಯ್ಕೆ ಬಯಸಿದ್ದರು. ಆದರೆ ವಯಸ್ಸಿನ ಕಾರಣ ಕೊಟ್ಟು ಬಿಜೆಪಿ ಅವರಿಗೆ ಟಿಕೆಟ್ ನಿರಾಕರಿಸಿದೆ. ಜೆಡಿಎಸ್ಗೆ ಸ್ವಂತ ಬಲದಿಂದ ಗೆಲ್ಲಲು ಸಂಖ್ಯಾಬಲ ಇಲ್ಲದ ಕಾರಣ ಈ ನಿರ್ಧಾರವನ್ನು ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿದೆ. ಮತ್ತೊಂದೆಡೆ ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೂ ಕೊನೆ ಕ್ಷಣದಲ್ಲಿ ಕೈ ಕೊಡಲಾಗಿದೆ. ಅವರ ಹೆಸರು ಅಂತಿಮ ಹಂತದವರೆಗೂ ಕೇಳಿಬಂದಿದ್ರು. ಬಿಜೆಪಿ ಹೊಸ ಮುಖಕ್ಕೆ ಆದ್ಯತೆ ನೀಡುವ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಇನ್ನು ವಿಧಾನ ಪರಿಷತ್ ಚುನಾವಣೆಯ ವಿಷಯಕ್ಕೆ ಬಂದ್ರೆ ಅಲ್ಲೂ ಕೂಡ ಬಿಜೆಪಿ ಸಾಮಾಜಿಕ ಸಮೀಕರಣಕ್ಕೆ ಒತ್ತು ಕೊಟ್ಟಿದೆ. ಲಿಂಗರಾಜ್ ಪಾಟೀಲ್ ಹಾಗೂ ಮೈಸೂರಿನ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ರಘು ಕೌಟಿಲ್ಯ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇನ್ನು ಮೈತ್ರಿಕೂಟದ ಜಂಟಿ ಅಭ್ಯರ್ಥಿಯಾಗಿ ಗೋವಿಂದ ರಾಜು ಅವರು ಕಣಕ್ಕಿಳಿಯಲಿದ್ದಾರೆ. ದೇವೇಗೌಡರು ನಿಲ್ತಿ ಏನ್ ಕೇಳಿರ್ಲಿಲ್ಲ. ಆದ್ರೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹೋಗ್ಬೇಕಾದ್ರೆ ಅವ್ರು 6 ವರ್ಷ ಟರ್ಮಲ್ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಅವ್ರು ಮಾಡಿದ್ರು. ನಾಮಿನೇಟ್ ಮಾಡೋಕೆ ಇನ್ನೂ ಅವಕಾಶ ಇದೆ, ನಾಮನಿರ್ದೇಶನ ಮಾಡೋಕೆ ಅವಕಾಶ ಇದೆ. ಸೊ ಹಾಗಾಗಿ ನಾಮನಿರ್ದೇಶನದ ಅವಕಾಶ ಇರೋ ಕಾರಣ ಬಹುತೇಕ ವೋಟಿಂಗ್ ಮೂಲಕ ಆಯ್ಕೆ ಆಗೋರ್ನ, ಬಹುತೇಕ ಪಕ್ಷ ನಿಷ್ಠರನ್ನ, ಪಕ್ಷದಲ್ಲಿರೋರ್ನ ಆಯ್ಕೆ ಮಾಡ್ತಾರೆ. ಬಿಜೆಪಿ ಸೆಗ್ಮೆಂಟ್ ಆಗತ್ತೆ. ಈ ನಾಮನಿರ್ದೇಶನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಉದಾಹರಣೆಗೆ ಅವ್ರು ರಾಜೀನಾಮೆ ಕೊಟ್ಟರು ಕೂಡ, ಬೇರೆ ಪಾರ್ಟಿಗೆ ಹೋದ್ರು ಕೂಡ ಮತ್ತೆ ಸರ್ಕಾರದ ಕೈಲಿ ಇರುತ್ತೆ ನಾಮನಿರ್ದೇಶನ ಮಾಡಕ್ಕೆ. ವೋಟಿಂಗ್ ಮೂಲಕ ಆಯ್ಕೆ ಆದವ್ರು ರಾಜೀನಾಮೆ ಕೊಟ್ರೆ ಮತ್ತೆ ಎಲೆಕ್ಷನ್ ಆದಾಗ ಆ ಸೀಟು ಕಾಂಗ್ರೆಸ್ಗೆ ಹೋಗ್ಬಿಡುತ್ತೆ. ಆ ಲಾಜಿಕ್ ನಾನು ಕೆಲವು ಬಿಜೆಪಿ ನಾಯಕರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ದು. ದೇವೇಗೌಡರು ಇನ್ನೂ ರಾಜ್ಯಸಭೆಗೆ ಬೇಕು ಅನ್ನೋದು ಅವ್ರಿಗೆ ಏನಾರು ಇತ್ತು ಅಂತಾರೆ, ಅವ್ರ ನಾಮನಿರ್ದೇಶನ ಮಾಡಿ ಬಿಜೆಪಿ ಅವ್ರು ಕರ್ಸ್ಕೋಬಹುದು. ಅದು ಸಾಧ್ಯತೆಗಳಿದೆ.